ಗುರುಗಳೇ, ಈಗ RCB ಈ ಸಲ ಅಂತೂ ಕಪ್ ಗೆದ್ದೇ ಗೆಲ್ಲುತ್ತೆ. ಯಾಕೆಂದರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಸೀನೇ ಇರಲಿಲ್ಲ. ಆದರೂ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತು. ಎಲ್ರಿಗೂ ಸಖತ್ತು ಹೋಪ್ ಇತ್ತು, ಓ ಈ ಸಲ RCB ಕಪ್ ಗೆಲ್ಲುತ್ತಪ್ಪ, ಯಾಕೆಂದರೆ ಮಹಿಳೆಯರ ತಂಡ ಗೆದ್ದಿದೆ, ಪುರುಷರ ತಂಡ ಕೂಡ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಆಗಲಿಲ್ಲ ಅದು, ಅನ್ಫಾರ್ಚುನೇಟ್ಲಿ. ನೆಕ್ಸ್ಟ್ ಟೈಮ್ ಚಾನ್ಸ್ ಇದೆಯಾ ಕಪ್ ಗೆಲ್ಲೋದಕ್ಕೆ? ಖಂಡಿತಲ್ಲೂ ಕೂಡ ಇಲ್ಲಿ ಏನಾಗುತ್ತೆ, RCB ಅನ್ನೋ ಒಂದು ನಂಬರ್ಸ್, ಅವಳು ವಿರಾಟ್ ಕೊಹ್ಲಿ ನಂಬರ್ 18 ನಂಬರ್ ಬರುತ್ತೆ. ತುಂಬ ಜನ 18 ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಮತ್ತು ಪಿಚ್ಚು ಬಂದು ಉತ್ತರ ದಕ್ಷಿಣ ಜಾಸ್ತಿ ಇದೆ. ಈ ಪಿಚ್ಚು ಉತ್ತರ ದಕ್ಷಿಣ ಇಟ್ಟಾರೆ. ಆ ಪಿಚ್ಚಿನ ಪೂರ್ವ ಪಕ್ಷಿಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ರೌಂಡಲ್ಲಿ ಒಳಗಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಂಕಲ್ಲಿ, ಯಾವಾಗಲೂ ಅದು ಹಂಗೆ ಮಾಡಿಟ್ಟಾರೆ. ಈ ಒಂದು ಪಿಚ್ಚನ್ನು ಉತ್ತರ ದಕ್ಷಿಣ ಮಾಡಿಟ್ಟಿದ್ದಾರೆ. ಹಾಗಾಗಿ ಉತ್ತರ ದಿಕ್ಕು ದರ್ಶನ ಇವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಅವ್ರಿಗೆ ವಿರಾಟ್ ಕೊಹ್ಲಿಗೆ ಆಗ್ಬರುತ್ತೆ, ಬೇರೆಯವ್ರಿಗೆ ಆಗ್ಬರ್ಬೇಕಲ್ಲ. 5ನೇ ತಾರೀಕು ತುಂಬ ಚೆನ್ನಾಗಾಗುತ್ತೆ ಉತ್ತರ ದಿಕ್ಕು, 5, 8 ಅವ್ರಿಗೆ. ಹಾಗಾಗಿ 5ನೇ ತಾರೀಕು ತುಂಬ ಜನ ಕ್ಲಿಕ್ ಆಗಿದ್ದಾರೆ, 8ನೇ ತಾರೀಕು ಕ್ಲಿಕ್ ಆಗಿದ್ದಾರೆ. ನೋಡ್ಬೇಕು, ಇನ್ನೊಂದು 2-3 ವರ್ಷದಲ್ಲಿ ಹೊಡಿತಾರೆ. ಇನ್ನು 2-3 ವರ್ಷ ಕಾಯ್ಬೇಕು ಅಂತೀರಾ? ಪಕ್ಕ ಹೊಡಿತಾರೆ. ಈಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಆಗ್ಲಿಲ್ಲ, ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ್ರು, ಆಮೇಲೂ ಆಗ್ಲಿಲ್ಲ. ಮತ್ತೆ ಏನಾದ್ರೂ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಆಗೋ ಚಾನ್ಸಸ್, ಕಪ್ ಗೆಲ್ಲೋ ಚಾನ್ಸಸ್ ಇದೆಯಾ? ಖಂಡಿತಲೂ ಇದೆ, ಮಾಡಿಸ್ಬೋದು. ಓಕೆ, ವಿರಾಟ್ ಕೊಹ್ಲಿಗೆ ಗುರುಬಲ ಇದೆ, ಮಾಡಿಸ್ಬೋದು. ಹಾಗಾಗಿ ನಾನು ನೋಡಿರೋ ಪ್ರಕಾರ ವಿರಾಟ್ ಕೊಹ್ಲಿಗೆ ಆರೋಗ್ಯ ಸಮಸ್ಯೆ ತುಂಬ ಬರುತ್ತೆ ಮುಂದೆ. ಇದು ಬರ್ದಿದ್ದು ಕೇಳಿ. ಇವಾಗ ರಾಹು ದೇಶ ನಡೀತೈತೆ, ಇನ್ನೊಂದು 10-15 ವರ್ಷ ಅಷ್ಟೇ ವಿರಾಟ್ ಕೊಹ್ಲಿದು. ಓಕೆ, ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಇನ್ನು 10-15 ವರ್ಷನೇ. ಅದನ್ನು ತುಂಬಾ ಆರೋಗ್ಯ ಸಿಗಾಕೇತಾರೆ. ಬಟ್ ಟೀಮ್ ಇಂಡಿಯಾದಲ್ಲಿ ಈ ಫಿಟ್ನೆಸ್ ಅನ್ನೋ ಕಾರಣಕ್ಕಾಗಿ ತುಂಬಾ ಜನನ ಡ್ರಾಪ್ ಮಾಡ್ತಾರೆ ಒಂದು ಮ್ಯಾಚ್ಗೆ ಸೆಲೆಕ್ಟ್ ಮಾಡೋ ಟೈಮಲ್ಲಿ. ಬಟ್ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಹಾಗಾಗಿಲ್ಲ. ಅಂದ್ರೆ ಫಿಟ್ನೆಸ್ ಕಾರಣಕ್ಕಾಗಿನೇ ಅವ್ರನ್ನ ಡ್ರಾಪ್ ಮಾಡಿದೀವಿ ಅನ್ನೋ ಉದಾಹರಣೆ ತೀರಾ ಕಮ್ಮಿ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅವರಷ್ಟು ಫಿಟ್ನೆಸ್ ಫ್ರೀಕ್ ಆಗಿರ್ಬೋದು, ಅವ್ರ ಹೆಲ್ತ್ ಬಗ್ಗೆ ಅವ್ರು ತಗೊಳ್ಳೋ ಕೇರ್ ಆಗಿರ್ಬೋದು, ಯಾರು ಅಂತ ಆಟಗಾರರು ಮಾಡಿರೋದನ್ನ ನೋಡಿಲ್ಲ. ಅವ್ರ ಜಿಮ್ ವರ್ಕೌಟ್ಗಳ ವಿಡಿಯೋಗಳನ್ನ ನೋಡ್ತೀವಿ ನಾವು, ಯಾವ ರೀತಿ ವರ್ಕೌಟ್ ಅಂದರೆ ತುಂಬ ಸ್ಟ್ರಿಕ್ಟ್ ಆ ವಿಚಾರದಲ್ಲಿ, ಡೆಡಿಕೇಶನ್ ಜಾಸ್ತಿ. ಬಟ್ ಅಂಥವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಹೇಗೆ? ಜಾತಕ ಪುನೀತ್ ತುಂಬ ಹೆಲ್ತ್ ಆಗಿದ್ರು, ಅವ್ರಿಗೆ ಅಟ್ಯಾಕ್ ಮಾಡಲ್ವಾ? ಗುರು ದಶೆ ತುಂಬ ತೊಂದರೆ ಕೊಡುತ್ತೆ. ಅವ್ರು ಗುರು ನಕ್ಷತ್ರ ಇದ್ದರೆ ಅವ್ರು ಮ್ಯಾಚ್ ಗೆಲ್ಲಲ್ಲ. ನಾನು ತುಂಬ ನೋಡಿದ್ದೀನಿ. ಗುರು ದಶೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಕೊಡುತ್ತೆ. ಇದು ಬರ್ದಿದ್ ಕೇಳಿ, ಇದನ್ನು ಬೇರೆ ಹಾಕಿರೋಂತೆ ಆರೋಗ್ಯ ಸಮಸ್ಯೆ ಕೊಡುತ್ತೆ. 10 ವರ್ಷದ ಮೇಲೆ ಬರ್ದಿದ್ ಕೇಳಿ, ಅವ್ರು ತುಂಬ ಆರೋಗ್ಯ ಕೈ ಕೊಡುತ್ತೆ. ಇನ್ನು RCB ಬಗ್ಗೆ ಮಾತಾಡ್ತಿದ್ವಿ. ಇನ್ ಕೇಸ್ ವಿರಾಟ್ ಕೊಹ್ಲಿ ಬದಲಿಗೆ ಈಗ ಫಾಫ್ ಡು ಪ್ಲೆಸಿಸ್ ಇದ್ದಾರೆ, ಅವರು ಬೇಡ ಇವಾಗ ಕ್ಯಾಪ್ಟನ್ ಅಂತ ಆದ್ರೆ, ಯಾಕಂದ್ರೆ 2 ಸಲ ಅವ್ರಿಗೆ ಕ್ಯಾಪ್ಟನ್ಸಿ ಇದ್ದಾಗ್ಲೂ ಕಪ್ ಗೆಲ್ಲಿಲ್ಲ. ಸೊ ಬೇರೆ ಯಾರಾದ್ರೂ ಕ್ಯಾಪ್ಟನ್ ಆದ್ರೆ ಕಪ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಯಾವ್ದಾದ್ರು ಹೊಸ ಮುಖ ಕೊಡ್ಬೋದು. ಇಲ್ಲ ಅಂದ್ರೆ KL ರಾಹುಲ್ ಕರ್ಕೊಂಡ್ ಕೊಟ್ರೆ ಒಳ್ಳೇದು. ಈ KL ರಾಹುಲ್ ಬರ್ತಾರೆ ಅಂತ ಅನ್ಸುತ್ತಾ ಈಗ? ಯಾಕಂದ್ರೆ ಲಕ್ನೋ ಟೀಮ್ ನಲ್ಲಿ ಅಷ್ಟೊಂದೆಲ್ಲ ಸರಿ ಇಲ್ಲ ಅನ್ನೋ ತರ ಕಾಣಿಸ್ತಿದೆ. RCBಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ಸುತ್ತಾ? ಮಾಡ್ಬೋದು, ದುಡ್ಡು ಕೊಟ್ಕೊಂಡ್ಕಂದ್ ಮಾಡಿ ಕ್ಯಾಪ್ಟನ್ ಕೊಡ್ಬೋದು. ವಿರಾಟ್ ಕೊಹ್ಲಿ ಅದು ಒಪ್ಪಕ್ಕಲ್ಲ, ಅವ್ರಿಗೆ ಮಾರ್ಕೆಟ್ ಜಂಪ್ ಆಗುತ್ತಲ್ಲ. ಅಲ್ಲ, ಚೆನ್ನಾಗೇ ಇದಾರೆ ಅವರಿಬ್ರು ಮಧ್ಯೆ ಅಂತ ಹಾಗಂತಲ್ಲ. ಕಪ್ಪು ಇಷ್ಟು ವರ್ಷ ಕಷ್ಟಪಟ್ಟ ವಿರಾಟ್ ಕೊಹ್ಲಿ, ಕಪ್ಪು ಹೋಗೋದು ಮುಖ್ಯ ಅಲ್ಲ. ಅದೆಲ್ಲ ಒಂಥರ ಡಿಸ್ಟರ್ಬ್ ಆಗುತ್ತೆ. ನಾವೀಗ ಮಾತಾಡ್ಬೋದು, ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಗೊತ್ತಲ್ಲ, ಇದು 2-3 ಸಲ ಕಪ್ ಬರುತ್ತೆ, ಎದ್ರಬೇಡಿ. ಅಲ್ಲ, ಈಗ ಮುಂಚೆನೂ ಹೇಳಿದ್ರಿ ಗುರುಗಳೇ ನೀವು ಕಪ್ ಗೆಲ್ತಾರೆ ಅಂತ, ಅದೇ ಅಭಿಮಾನಿಗಳಿದ್ರು. ಇಲ್ಲ, ನಾನು ಮನ್ಸಾಗಿ ಹೇಳ್ತಿದ್ದೀನಿ. ನಂಗೆ ಮೊನ್ನೆ ಒಂದು ಚಾನಲಲ್ಲಿ ನನ್ನ ಕಾರ್ಯಕ್ರಮ ಕರೆದವ್ರೆ. ಆ ಕಾರ್ಯಕ್ರಮ ಕೇಳಿದ್ರೆ ಇನ್ನು 2-3 ವರ್ಷದಲ್ಲಿ, ಈ ವರ್ಷ ಗೊತ್ತಿಲ್ಲ, ಇನ್ನು 2-3 ವರ್ಷದಲ್ಲಿ ಕಪ್ ಅಂತ ಬರುತ್ತೆ RCB. ಈಗ ಫ್ಯಾನ್ಸ್ ಅಂತೂ ಅದೇ ಆಸೆ ಇಟ್ಕೊಂಡಿದ್ದಾರೆ. ಅದು RCBಗೆ ಇರೋಷ್ಟು ಅಪ್ಪಟ ಅಭಿಮಾನಿಗಳು ಬೇರೆ ಯಾವ ಟೀಮ್ಗೂ ಇಲ್ಲ. ನಿಮ್ಗೂ ಗೊತ್ತಿದೆ, CSK ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮ RCB ಕಂಪೇರ್ ಮಾಡಿಬಿಟ್ರೆ ಯಾರು ಆ ಥರದ್ದು, ಅಂದರೆ ಕಪ್ ಗೆಲ್ಲಿ ಬಿಡ್ಲಿ RCBಗೆ ನಾವು ಯಾವಾಗಲೂ ಅಭಿಮಾನಿಗಳೇ ಅಂತ ಹೇಳ್ತಾರೆ. ಅಂದರೆ ಮ್ಯಾಚ್ ಸೋತಾಗ ಒಂದಷ್ಟು ಬೇಸರ ಹೊರ ಹಾಕಿದ್ದು ಬಿಟ್ರೆ, ಬಟ್ ಯಾವುದೇ ಕಾರಣಕ್ಕೂ RCB ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ನಮ್ಮ RCBಗಿದೆ. ಸೊ ಕಪ್ಪಿನ 2-3 ವರ್ಷದಲ್ಲಿ ಗೆಲ್ತಾರೆ ಅಂತ ಹೇಗೆ ಹೇಳ್ತೀರಾ? ಅಂದರೆ ಸಂಖ್ಯಾಶಾಸ್ತ್ರದ ಎಫೆಕ್ಟಾ? ಗುರುಗ್ರಹ ಲಾಭಕ್ಕೆ ಬರ್ತಾನೆ RCBಗೆ, ಹಾಗಾಗಿ ಗೆದ್ದೇ ಗೆಲ್ತಾರೆ. ಓಕೆ, ತುಂಬ ಚೆನ್ನಾಗಿ ಧೋನಿ ಎಲ್ಲ ತುಂಬ ಚೇಂಜ್ ಆಗ್ತಾರೆ. ಬೇರೆ ಟೀಮ್ ಕ್ಯಾಪ್ಟನ್ ಇವಾಗ ಏನು IPL ಸಡ್ಡ ಧೋನಿ, ಮನೀಶ್ ತುಂಬ ಒಂದೇ ಕ್ಯಾಪ್ಟನ್ಗಳಿದ್ದಾರೆ, ಅವರೆಲ್ಲ ಚೇಂಜ್ ಆಗ್ತಾರೆ. ಹಾಗಾಗಿ ಕಪ್ ಹೊಡಿತಾರೆ. ಓಕೆ, ಈಗ ನೆಕ್ಸ್ಟ್ CSK ಮತ್ತೆ ಧೋನಿ ಆಡ್ತಾರಾ ಅಥವಾ ಈ ಸಲದ್ದೇ ಲಾಸ್ಟ್? ಇಲ್ಲ, ಅಲ್ಲೇ ಇರ್ತಾರೆ ಅವರು, ಅವ್ರೇನು ಆಚೆ ಹೋಗಲ್ಲ, ಅವ್ರು ಇರ್ತಾರೆ. ಅಲ್ಲ, ಆಡ್ತಾರ ಅಂತ? ಆಡ್ತಾರೆ. ಯಾಕಂದ್ರೆ ಈ ಸಲನೇ ಧೋನಿ ಆಡೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. CSK ಅಲ್ಲಿ ಇದ್ದು ಆಡ್ತಾರೆ ಅಂತ ಅನ್ಸುತ್ತೆ. ಆಡ್ತಾರೆ. ಆಡ್ಬಿಟ್ಟು ಅವ್ರು ಕೈ ಬಿಡೋದು. ಇವಾಗ ಹೆಂಗ್ ಬಿಡ್ತಾರೆ, ಆಡ್ತಾರೆ. ಓಕೆ, ಸೊ ಈಗ ವಿರಾಟ್ ಕೊಹ್ಲಿ ಇನ್ನ ಎಷ್ಟು ದಿನ ಕ್ರಿಕೆಟ್ ಆಡ್ತಾರೆ? ಯಾಕೆಂದ್ರೆ ತುಂಬಾ ಜನ ಹೇಳೋದು ರಿಟೈರ್ಮೆಂಟ್ ಕೊಡೋದೇ ಒಳ್ಳೇದು, ಇತ್ತೀಚೆಗೆ ಫಾರ್ಮ್ ಇಲ್ಲ. ಯಾಕೆಂದ್ರೆ IPL ನಲ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ರು, ಬಟ್ ಈಗ T20 ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿಯಿಂದ ಅಷ್ಟೊಂದು ಅವ್ರು ಬ್ಯಾಟ್ ಸೌಂಡ್ ಮಾಡ್ತಾ ಇಲ್ಲ.
ಸೊ ನಿವೃತ್ತಿ ಹೇಳಿದ್ರೇನೆ ಒಳ್ಳೇದು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು, ಅದು ಇದು ಆ ಥರದ ಮಾತೆಲ್ಲ ಕೇಳಿ ಬರ್ತಾ ಇದೆ. ನನಗೆ ಬೇಕಾದ್ರೆ 2020 ಅವ್ರನ್ನ ಬಿಟ್ಟು ಒನ್ ಡೇ ಆಡಿಸಿದ್ ಬೆಟರು. ಓಕೆ, T20 ಆಗಲ್ಲ ಅಂತೀರಾ ವಿರಾಟ್ ಕೊಹ್ಲಿ? ಒನ್ ಡೌನ್ ಬೆಟ್ರು, ಓಪನ್ ಆಡೋದು ತಪ್ಪು. ನಾವು ಒಂದು ನೋಡಿಲ್ಲ. ಅಲ್ಲ, ಬಟ್ ಒಂದು ಅದೇ ಆಗಿದ್ದು ಏನಂದ್ರೆ ಈ ಸಲ T20ನಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಇದ್ದಿದ್ದು. ಹೌದು, ಇದು IPL ನಲ್ಲಿ ಆಡ್ತಾ ಇದ್ರು ಓಪನಿಂಗ್ ಬ್ಯಾಟ್ಸ್ಮನ್ ಅವರೇನೆ. ಬಟ್ T20 ಕ್ರಿಕೆಟ್ ನಲ್ಲಿ ಇದೇ ಫಸ್ಟ್ ಟೈಮ್ ಅವ್ರಿಗೆ ಕೊಟ್ಟಿದ್ದು, ಯಾಕಂದ್ರೆ ಥರ್ಡ್ ಅಥವಾ ಫೋರ್ತ್ ಇದ್ರಲ್ಲಿ ಬರ್ತಾ ಇದ್ರು ಆರ್ಡರ್ ಪ್ರಕಾರ. ಬಟ್ ಈ ಸಲ ಫಸ್ಟೇ ಆಡ್ತಾ ಇರೋದ್ರಿಂದ ಅವ್ರಿಗೆ ಬರ್ತಾ ಇಲ್ವಾ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ? ಪ್ರಾಮಿಸ್ ಆಗ್ಬರ್ತಾ ಇಲ್ಲ. ಯಾಕಂಗೆ? ಅವ್ರಿಗೆ ಬರಲ್ಲ ಅದು 100%. ಅದಕ್ಕೆ ಅವ್ರಿಗೆ ಕೊಡಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ, ಓಪನಿಂಗ್ ಆಗೋದೇ ಇಲ್ಲ ಅವ್ರಿಗೆ. ಅವ್ರ ಬದಲು ಯಾರಿಗೆ ಕೊಟ್ರೆ ಒಳ್ಳೇದು? ಯಾರಿಗಾರು ಕೊಡ್ಲಿ, ಪಾಪ ಹಳಬ್ರು ಯಾರು ಇದಾರಲ್ಲ. ರಿಷಬ್ ಪಂತ್ ಬಗ್ಗೆ ಹೋಪ್ಸ್ ಜಾಸ್ತಿ ಇದೆ, ಯಾಕಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿ IPL ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ ಕಾರಣಕ್ಕಾಗಿನೇ T20 ವರ್ಲ್ಡ್ ಕಪ್ ಸೆಲೆಕ್ಟ್ ಆದ್ರು. ಅವ್ರು ಕಮ್ ಬ್ಯಾಕ್ ನೋಡಿದ್ರೆ ರಿಷಬ್ ಪಂತ್ ಚೆನ್ನಾಗಿ ಆಡ್ತಾರೆ, ಅವ್ರು ಓಪನ್ ಆಡ್ತಾರೆ, ಮಿಡ್ಲ್ ಆಡ್ತಾರೆ. ಆಗ ಇನ್ನೂ ಯಾರೋ ಇದಾರಲ್ಲ 100%, ಅವರು ಯಾರಿಗಾರು ಕೊಡ್ಬೋದು, ಒಂದಿಬ್ರು ಇದ್ದಾರೆ. ಇನ್ನೊಂದು ಮಾತು, ನಾನು ವಿರಾಟ್ ಕೊಹ್ಲಿದ ಅರ್ಧ ನುಂಗಿದ್ದೀನಿ. ಹೇಳೋ ರೀತಿಲಿ ಅರ್ಥ ಇರ್ಬೋದು, ಇನ್ನೊಂದು 10-12 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ. ನಾನು ಪರಿಪೂರ್ಣ ಅವ್ನ ಕ್ಯಾರೆಕ್ಟರ್, ಅವ್ರ ಆಯುಸ್ಸೆಲ್ಲ ನೋಡಿದ್ರು ಜಾಗದಲ್ಲಿ. ಹಾಗಾಗಿ ವಿರಾಟ್ ಕೊಹ್ಲಿ ಒಂದು ಚೂರು ಅವ್ರ ಆರೋಗ್ಯ ನೋಡ್ಕೋಬೇಕು. ತುಂಬ ಫಿಟ್ ಆಗಿರೋರು ಎಷ್ಟೋ ಜನ ಡೆತ್ ಆಗಿದ್ದಾರೆ, ಅವ್ರ ಆರೋಗ್ಯ ನೋಡ್ಕೋಬೇಕು. ಇದನ್ನು ಪರ್ಟಿಕ್ಯುಲರ್ ನಿಮ್ಮ ಚಾನಲ್ ಎತ್ತಿಟ್ಟಿದೆ, ಏನಾದ್ರು ಆದಾಗ ಹಾಕಿದನ್ನ. ಸರಿ, ವಿರಾಟ್ ಕೊಹ್ಲಿ ಫ್ಯಾನಾ ನೀವು? ಹಾಗೆ ನನಗೆ ತುಂಬ ಇಷ್ಟ ರಜನಿಕಾಂತ್. ತುಂಬ ಇಷ್ಟ. ಆದರೆ ರಜನಿಕಾಂತ್ ಜಾತುಷ್ಯ ನೋಡೋಕ್ಕಾದ್ಮೇಲೆ ನಂಗೆ ಯಾರು ಇಷ್ಟ ಆಗಲಿಲ್ಲ. ಅವರು ರಜನಿಕಾಂತ್ಗೆ 2 ಮೇಲೆ ಶನಿ ಕೇತಿದ್ದಾರೆ. ಅವ್ರು ಇರೋದಿದ್ದಂಗೆಲ್ಲ ಬೇರೆ ಥರ ಇದ್ದಾರೆ ಅಂತ ಗೊತ್ತಾಯ್ತು. ಹೇಳಿ, ಇವಾಗ ನಾವು ಕೆಟ್ಟವ್ರ ಥರ ಮಾತಾಡ್ತೀವಿ, ಅವ್ನು ಒಳ್ಳೆಯವನಲ್ಲ, ಒಳ್ಳೆಯವ್ರ ಥರ ಮಾತಾಡ್ತಾರೆ. ಇವಾಗ ಜಾತಕ ನೋಡಿದ್ಮೇಲೆ ನನಗೆ ಗೊತ್ತಿರೋದು ಒಂದೇ, ಕರ್ತವ್ಯನೇ ನನ್ನ ಹೀರೋ, ಅಸ್ಟ್ರಾಲಜಿನೇ ನನ್ನ ಹೀರೋ, ಜ್ಯೋತಿಷನೇ ನನ್ನ ಹೀರೋ, ನನ್ನ ನ್ಯೂಮರಾಜನೇ ಹೀರೋ. ನಾನು ಆ ಹೀರೋಗಳಿಗೆ ಅಭಿಮಾನಿ ಆಗಿದ್ದೀನಿ 100%. ಯಾವ ಹೀರೋನು ನಾನು ಇಷ್ಟನ್ನು ಪಡಲ್ಲ. ಯಾಕೆ ಕ್ರಿಕೆಟ್ ಪ್ಲೇಯರ್ ಇಷ್ಟ, ನಂಗೆ ತುಂಬ ಇಷ್ಟ ತೆಂಡೂಲ್ಕರ್, ರಜನಿಕಾಂತ್. ಆದರೆ ರಜನಿಕಾಂತ್ ಪಿಕ್ಚರ್ ಈಗಲೂ ನೋಡ್ತೀನಿ, ಇಷ್ಟ ಇಲ್ಲ ಅವಾಗ ಹುಚ್ಚು ಇಷ್ಟ. ಇವಾಗ ಅವ್ರ ಪರ್ಸ್ನಲ್ ಲೈಫಲ್ಲಿ ನಂಗೆ ಮುಂಚೆಲ್ಲಿ ಹಿಂಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಮ್ಮ ಮನೇಲಿ ನಾನು ಹೆಂಡ್ತಿಗೆ ಹೇಳ್ತೀನಿ, ಮುಂದೆ ಅವ್ರ ಮನೇಲಿ ಹಿಂಗಾಗುತ್ತೆ, ಡೈವರ್ಸ್ ಆಗುತ್ತೆ, ಅದಾಗುತ್ತೆ, ಇದು ಹೇಳ್ತಲೇ ಇರ್ತೀವಿ ನಾವು, ಅವ್ರಿಗೆ ಹೇಳಿರಕ್ಕಲ್ಲ ಅಷ್ಟೇ. ಹಾಗಾಗಿ ತೆಂಡೂಲ್ಕರ್ ನಂಗೆ ತುಂಬ ಇಷ್ಟ. ಹಾಗಾಗಿ ಇವ್ರು ಇಷ್ಟ ಬೇರೆ, ಅಭಿಮಾನಿ ಮುಂದೆ ಯಾರಿಗಿಲ್ಲ. ಅಭಿಮಾನಿ ನಾನು ಯಾವಲ್ಲ, ನನ್ನ ಬ್ರಹ್ಮನಿಗೆ ನನ್ನ ಅಭಿಮಾನಿ, ನನ್ನ ಬ್ರಹ್ಮನೇ ನನ್ನ ಫೇವ್ರೇಟ್. ಹೀರೋಯಿನ್ ಯಾರು ಇಷ್ಟ? ನನಗೆ ಭಾಳ ಯಾರು ಅಂತಾರೆ ಯಾರು ಇಲ್ಲ. ಯಾಕಂದರೆ ಇವತ್ತೊಂದು ಹೀರೋಯಿನ್ ಆಗ್ಬೇಕಂದ್ರೆ ತುಂಬ ಕಷ್ಟ ಮೇಡಮ್, ತುಂಬ ಕಷ್ಟ. ಹಾಗಾಗಿ ಕಷ್ಟ, ನನಗೆ ಯಾರು ಅಂತಾರಿಲ್ಲ 100%. ನಂಗೆ ತುಂಬ ಹೀರೋ ಇಷ್ಟ ಆದವರು ವ್ಯಾಂಡಮ್ ತುಂಬ ಇಷ್ಟ. ನೀವು ಕೇಳಿದ ಹೆಸರು? ವ್ಯಾಂಡಮ್ ನಂಗೆ ತುಂಬ ಇಷ್ಟ. ಅವರು ಸಖತ್ತಾಗಿ ಕರಾಟೆ ಮಾಡೋರು, ಪಂಪು ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ನಾನು ಅವ್ರು ಮಾಡ್ದಂಗೆಲ್ಲ ಮಾಡುವೆ. ನಾನು ಅವಾಗ ಬೇಕಲ್ಲಿದ್ದಾಗ ಸೇಲಮಲ್ಲಿ ಸಖತ್ತಾಗಿರ್ತಾರೆ ಅವ್ರು ನೋಡಿ. ಲಾಸ್ಟ್ ಯಾವುದು ಸಿನಿಮಾ ನೋಡಿದ್ ನೀವು, ಕನ್ನಡ ಸಿನಿಮಾ ಲಾಸ್ಟ್ ಅಂದ್ರೆ ಯಾವುದು? ಥಿಯೇಟ್ರಲ್ಲಿ ಯಾವುದು ನೋಡಿಲ್ಲ. ಥಿಯೇಟ್ರಲ್ಲಿ ಅದೇ ದರ್ಶನದ ಕಾಟೇರ ನೋಡಿದೆ. ಅದಾದ್ಮೇಲೆ ಇನ್ಯಾವುದೂ ಇಲ್ಲ. ತಮಿಳೊಂದು ನೋಡಿದೆ, ತಮಿಳದೊಂದು ಇದು ಗರುಡ. ನನಗೆ ವೆಟ್ರಿಮಾರನ್ ತುಂಬ ಇಷ್ಟವಾದ ಡೈರೆಕ್ಟರ್. ನಂಗೆ ತುಂಬ ಆಸೆ ವೆಟ್ರಿಮಾರನ್ ಪಿಕ್ಚರ್ ಒಂದು ಆಕ್ಟಿಂಗ್ ಮಾಡೋಣ ಅಂತ. ಯಾವಾಗಲ ಈಚೆಚೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಅನಿಸ್ತು, ಸುಮ್ಮನೆ ಆಗಿದ್ದೀನಿ. ಗೊತ್ತಿಲ್ಲ, ಬಂದ್ರೆ ಮಾಡ್ಕೊಡ್ತೀನಿ. ಅಂದ್ರೆ ಆಕ್ಟಿಂಗ್ ಮಾಡಕ್ ಇಷ್ಟ ಇದೆ ನಿಮ್ಗೆ? ವೆಟ್ರಿಮಾರನ್ ಆಫರ್ ಬಂದ್ರೆ ಕನ್ನಡ ಸಿನಿಮಾ ನನಗೇನು ಅಷ್ಟೇನು ಇಷ್ಟ ಇಲ್ಲ. ನನಗೆ ತಮಿಳಲ್ಲೆಲ್ಲ ಏನಂದ್ರೆ ಒಂದು ಪಾತ್ರವನ್ನು ಜೀವ ಕೊಡ್ತಾರೆ, ಪಾತ್ರಕ್ಕೆ ಮಾಡೋಣ ಅಂತ ಆಸೆ. ಅಂದ್ರೆ ತಮಿಳಲ್ಲಿ ಏನಾದ್ರು ಆಫರ್ ಬಂದ್ರೆ ಮಾಡ್ತೀರಾ? ಖಂಡಿತ. ಕನ್ನಡದಲ್ಲಿ ರೋಲ್ ಡಿಪೆಂಡ್ ಆಗುತ್ತೆ, ಅದನ್ನ ಕೇಳ್ಬಿಟ್ಟು ಮಾಡ್ತೀನಿ. ತಮಿಳಲ್ಲಿ ಯಾವ್ದು ಬಂದ್ರು ಮಾಡ್ತೀನಿ. ಕನ್ನಡ ಅಂದ್ರೆ ನನ್ನ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ, ನಾನು ಅವ್ರು ಕುಗ್ಗ ಥರ ಮಾಡೋಕ್ಕಾಗಲ್ವಲ್ಲ. ಏನೇಳೆ ತಮಿಳಾದ್ರೆ ಆ ಥರ ಇಲ್ಲ, ನಾನು ಹೊಸ ಪರಿಚಯ ಮಾಡ್ಕೊಡ್ತೀನಿ.